ಎಂತ ಇದು? ಯಾರೋ ಕರೆದ್ರು ಅಂತ ಒಂದೇ ನಾನು ಹೀಗೆ ನೋಡಿದ್ರೆ ಇವ ಕಾಳು ಎಳೆ ಗೊತ್ತೈತೆ ಇವ. ಯಾರು ಹೇಳಿದ್ರು? ನೀನು. ಎಂತ ಮಾತಾಡುದು ಪುರೋಹಿತ? ಹಾ ನಿಮ್ಮನ್ನ ಕಂಡಾಗ ಹಾ ಭಾವೋದ್ರೇಕಕ್ಕೆ ಒಳಗಾಗಿ ನಾನು ಹಾ ಹಾ ನಿಮ್ಮ ಪದಮೂಲವನ್ನು ಹಿಡಿದು ಹಾ ಸಾಷ್ಟಾಂಗ ನಮಸ್ಕಾರ ಮಾಡುವುದಕ್ಕೆ ಮನ ಮಾಡಿದೆ. ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೆ ಬಂದ್ಯಾ, ಕಾಲು ಹಿಡಿದು ಎಳಿಲಿಕ್ಕೆ ಬಂದ್ಯಾ? ಒಂದು ಗೊತ್ತಾಗ್ಲಿಲ್ಲ ನನಗೆ, ಅದಕ್ಕೆ ಹೋಗ್ತಾ ಇದ್ದೆ ನಾನು. ಅದಕ್ಕಾಗಿ ಸಾಷ್ಟಾಂಗ ನಮಸ್ಕಾರ. ಒಳ್ಳೆಯದಾಗ್ಲಿ ಪುರೋಹಿತ್ರೆ, ಓ ನಿಮ್ಮನ್ನ ಶೀಘ್ರಾತಿ ಶೀಘ್ರವಾಗಿ ಕರೆಯುವ ಕಾರಣ ಉಂಟು. ಏನ್ ಕಾರಣ? ನಿಮಗೆ ವಿಷಯ ಗೊತ್ತಿಲ್ಲಲ್ಲ? ಇಲ್ಲ ಇಲ್ಲ ವಿಷಯ ಗೊತ್ತಿಲ್ಲಲ್ಲ? ಮದುವೆ. ಮದುವೆ? ಹಾ. ಅಲ್ಲ ಯಾರೇ ಮದುವೆ ಎಂತ ಕತೆ? ಅಲ್ಲಿ ನಿಮಗೆ ವಿಷಯವೇ ಗೊತ್ತಿಲ್ಲಲ್ಲ? ಹೇಳೇ ಇಲ್ಲಲ್ಲ. ಎಂತ ಇದು ಮೊನ್ನೆ ನಮ್ಮ ಅಪ್ಪಯ್ಯ ಒಂದು ಹೋದ್ರಲ್ಲ. ನನ್ನಿಂದೇನು ಬಹಳ ದೊಡ್ಡವ ಅಲ್ಲ ಅವ. ಆದ್ರೂ ಇಷ್ಟು ಬೇಗ ಹೀಗಾಗ್ತಾ ಹೇಳೋ ಕಲ್ಪನೆ ಸಹ ಇರಲಿಲ್ಲ ಆಗಿತ್ತು. ನಂಗೂ ಇರ್ಲಿಲ್ಲ. ವಿಷಯ ಗೊತ್ತಾಗೋ ಹೊತ್ತಾಗಿ ಹೋಯ್ತು. ಹೌದು. ಗೊತ್ತಾದ್ಮೇಲೆ ಗೊತ್ತಾಯ್ತಲ್ಲ, ಹೌದು. 5 ಕ್ಷಣ ಮೌನಾಚರಣೆ. ಪುರೋಹಿತ್ರೆ, ಏನು ಎಂತ ಮಾತಾಡುದು? ಅಪ್ಪ ಹೋದ್ರಲ್ಲ ಅಂದ್ಯಲ್ಲ. ಯಾರು ಹೇಳಿದ್ರು? ನೀನು. ಅದು ಹಾಗಲ್ಲ ಪುರೋಹಿತ್ರೆ. ಹಾ ನಮ್ಮ ಅಪ್ಪಯ್ಯ ಹೋದ್ರಲ್ಲ ಹಾ. ಮೊನ್ನೆ ದಿವಸ ಚಂದನಾವತಿಗೆ ಅಲ್ಲಿ ವಿಷಯ ನಿಲ್ತಾ ಇತ್ತು. ಹಾಗೆ ಹೇಳು. ಅಪ್ಪ ಹೋದ್ರಲ್ಲ ಅಂದ್ರೆ ಹಾ ಹೆದರಿ ಬಿಟ್ಟೆ ನಾನು ಒಂದ್ಸರ್ತಿ. ನನಗೂ ಈಗ ಒಂದ್ಸಲಿ ಹೆದರಿಕೆ. ಮತ್ತೆ ಅಂದ್ರೆ ಹಾ. ಹೋದಂತ ಅಪ್ಪಯ್ಯ ನನಗೆ ಲೇಖನ ಬರ್ತಿದ್ದಾರೆ. ಏನಂತ ವಿಷಯ? ಅಂದ್ರೆ ನಿಮಗೆ ವಿಷಯ ಗೊತ್ತಿಲ್ಲಲ್ಲ? ನೀ ಹೇಳಿದಲ್ಲ. ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ಹಾ ಅಂದ್ರೆ ನಿಮ್ಗೆಲ್ಲ ಹೊಟ್ಟೆ ಕಿಚ್ಚು. ಹಾ. ನನ್ನ ಮುಖ ದಿವಸ ಅದಕ್ಕೂ ಅಗಲ ಆಗ್ತಾ ಉಂಟಲ್ಲ, ನಿಮ್ದೆಲ್ಲ ಒಳಗೆ ಹೋಗ್ತಾ ಉಂಟಲ್ಲ. ಹಾ ನೋಡು, ಎಲ್ಲಿ ಚಪ್ಪರ ಹಾಕ್ತೀಯ, ಎಲ್ಲಿ ಮಂಟಪ ಮಾಡ್ತೀಯ, ಮೂಗ ಆ ಒಲೆ ಅಂತೇಳಿ ಬಾಯಿ ಮೇಲೆ ಹಂಡೆ ಇರ್ತೀಯ, ಮೂಗಿ ಕಟ್ಟಿಗೆ ಹಾಕ್ತೀಯ, ನೋಡ ವಿಚಾರ ಮಾಡ. ಅದೆಲ್ಲ ಮಾಡ್ಬೋದು ಪುರೋಹಿತ್ರೆ. ಮತ್ತೆ ಕೈ ತೊಳು ವ್ಯವಸ್ಥೆ ಅಂತ ಮಾಡುದು. ತಲೆ ಬಿಸಿ ಬೇಡ, ನೀ ಹಂಗಾತ್ ಮಲ್ಕೊಂಡು ಬಾಯಿ ಕಳೆದ್ರೆ ಸೈ. ಎಂತ ಮಾತಾಡಿದ್ರಿ ಪುರೋಹಿತ್ರೆ? ಅತ್ಯಂತ ಮುಖದಲ್ಲಿ ಮದುವೆ ಅಂತ ಹಾಗಲ್ಲ. ಹಾ. ನಿಮ್ಮ ಮುಖೇನ, ನಿಮ್ಮ ಮುಂದಾಳತ್ವದಲ್ಲಿ, ನಿಮ್ಮ ನೇಪಥ್ಯದಲ್ಲಿ, ನಿಮ್ಮ ಅಧಿಪತ್ಯದಲ್ಲಿ, ನಿಮ್ಮ ಮುಂದಾಳತ್ವದಲ್ಲಿ, ನಿಮ್ಮ ಸಾರಥ್ಯದಲ್ಲಿ. ಪುಣ್ಯಾತ್ಮ ಎಲ್ಲ ಒಂದೇ. ನಮ್ಮ ಧೈರ್ಯದಲ್ಲಲ್ವಾ ಹೌದು. ಬಹಳಷ್ಟು ಮದುವೆ ಆಗಿದೆ. ದೊಡ್ಡ ವಿಷಯ ಅಲ್ಲ ಅದು. ಯಾರಿಗೆ ಮದುವೆ ಅಂತ ಬೇಕಲ್ಲ. ಅಪ್ಪಯ್ಯ ಲೇಖನ ಬರ್ತಿದ್ದಾರೆ. ಹೌದಾ? ವಿಷಯ ಇದ್ರಲ್ಲುಂಟು. ನೋಡು, ಹೌದು. ನಾನು ಹೇಳ್ತೇನೆ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಪತಿ ಸುಪೇರವೆಂದು ತನ್ನ ಗಮತನಂಗೆ ನಿಮಗೆ ಬರೆಸಿ ನೇಮಿಸಿದ ಕಾರ್ಯ ಚಂದ್ರಹಾಸ ಮಾಹಿತಿ ನಮಗೆ ಮೇಲಾಗಿ ತಮ್ಮ ಸೀಮೆಗೆ ಅರಸಾತಪಂ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನ್ನೆಲ್ಲ ಸರ್ವತಾಮಿತ್ರಪ್ಪ ಮೇದಿತ್ತನ್ನು ಕೊಳೆಯುವುದನ್ನು ನಿನ್ನ ಬಲಿಗಿದನು ಇರುವುದು 10 ಕಳೆದ ಬಂದ ಬಳಿಕ ಕುಲಿಶೀಲಭಾಯ ಕ್ರಮಗಳು ನೋಡುತ್ತಿರುವ ಕೊಡುವ ವಿಷಯ ಸ್ವಂತ ಬಾಲಕಿಗೆ ಉತ್ತರೋತ್ತರ ಒಪ್ಪುದು. ಇದಿಷ್ಟು ವಿಷಯ. ತಮ್ಮ ನೀನೇನು ಓದ್ಯಲ್ಲ ಈಗ? ಹೌದು. ನಿನಗಾದ್ರೂ ಅರ್ಥ ಆಯ್ತಾ? ಅರ್ಥ ಆಗಿ ಕರೆದಿದ್ದೇನೆ. ನಂಗೆ ಗೊತ್ತಾಗ್ಲಿಲ್ಲ. ಹೌದಾ? ನಮ್ಮಲ್ಲಿ ಇತ್ತೀಚೆಗೆ ಒಬ್ಬ ತಯಾರಾಗಿದ್ದ, ಯಾರು? ನಮ್ಮ ಜಾತಿಯವ. ಅವ ಕಾರ್ತಿಕ ಅಂತ. ಅವ ಮಂತ್ರ ಹೇಳೋದು ಅಪರೂಪಕ್ಕೆ ಹೀಗೆ. ಹೌದಾ? ಪೂಜೆ ಅಂದ್ರೆ ಸಾಕು, ಏನ ಮಂತ್ರ ಕೇಳಿದವ್ರಿಗೆ ತಲೆ ಬಿಸಿ ಆಗಿ 100 ಹಾಕೋರು 500 ಹಾಕಿ ಹೋಗ್ತಿದ್ರು ಪಾಪ. ಇಂಥ ಶುಭ ಸಂದರ್ಭದಲ್ಲಿ ಅಂತವ್ರ ಹೆಸರನ್ನು ಯಾಕೆ ಹೇಳುದು? ಮತ್ತೆ ಎಂತ ಅಂತ ಹೇಳಿದ್ರು. ಹಾಗೆಲ್ಲ ನಾ ಹೇಳಿದ್ದು ಸರಿಯಾಗಿ ಹೇಳು. 10 ಕಳೆಯದ ಬಂದ ಬಳಿಕ ಮನ ಕುಲಶೀಲ ಭಯ ವಿಕ್ರಮಗಳ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಗೆ ಉತ್ತರೋತ್ತರ ಒಪ್ಪುದು. ಈ ಓಲೆತನಂತ ಓಲೆಕಾರನಿಗೆ ನನ್ನ ತಂಗಿ ವಿಷಯ ಕೊಟ್ಟು ಮದುವೆ ಮರು ಪ್ರಶ್ನೆ ಇಲ್ಲ. ಆಯ್ತು, ಅಪ್ಪನಿಗಂತೂ 60 ಕಳೆಯಿತ್ತು, ಅರಮೇಳು ಅಂತ ತಿಳ್ಕೊಳ್ಳುವ. ನಿನಗೆ ಪೂರ್ಣ ಮಾಡಲ್ಲ. ಮನೆ ಮನೆಗೆ ಓಲೆ ಹಂಚು ಓಲೆಕಾರನಿಗೆ ಮಂತ್ರಿ ಮಗಳು ಕೊಟ್ಟು ಮದುವೆ ಮಾಡುದೇನಾ? ಯಾರಾದ್ರೂ ಮಾತಾಡಿ ಪುರೋಹಿತರು ಮತ್ತೆ ನನಗೆ ಏರ್ತದೆ. ಏರ್ಕೊಂಡೇ ಇರ್ತದೆ. ಅದೆಂತದ್ದ ಓಲೆಕಾರನಂದೆಲ್ಲ ಎಂತ ಮಾತಾಡುದು ಪುರೋಹಿತ? ನೀನು ಹೇಳಿದ್ದ ಹಾಗೆ ಅಲ್ವಾ? ಹೌದಲ್ಲ. ಈ ಓಲೆತನಂತ ಓಲೆಕಾರ ಅಂತ ಹೇಳಿದ್ದು ದಿನನಿತ್ಯ ಮನೆ ಇವತ್ತು ಇಲ್ಲಿ ತಂದ್ಕೊಟ್ಟಿದ್ದಾನೆ, ನಾಳೆ ನಿಮ್ಮನೆಗೂ ಹಿಡ್ಕೊಂಡು ಬರ್ತಾನೆ ಅಂತಲ್ಲ. ಮನೆ ಮನೆಗೆ ಓಲೆ ಹಂಚುವ ಓಲೆಕಾರನಲ್ಲ, ಚಂದನಾವತಿ ಅಧಿಕಾರಿ ಚಂದ್ರಹಾಸನಿಗೆ ನನ್ನ ತಂಗಿ ವಿಷಯ ಕೊಟ್ಟು ಮದುವೆ. ಅಲ್ಲಿ ಅಧಿಕಾರಿಯ? ಹಾಗಾದ್ರೆ ಒಳ್ಳೆ ಸಂಬಂಧ ಅಂತ ಆಯ್ತು. ಆಗ್ಲಿ, ಆ ಹುಡುಗನಿಗಾದ್ರೂ ವಿಷಯ ಗೊತ್ತುಂಟಾ? ಹೇಳ್ಬೇಕು ಅಂತ ಅಪ್ಪ ಬರಲಿಲ್ಲ. ಹಾಗಾದ್ರೆ ಈ ಮದುವೆ ಆಗುವುದೂ ಇಲ್ಲ. ಹಾಗಲ್ಲ. ನಿಮ್ಮ ಮತ್ತೆಂತದ್ದು? ಹುಡುಗನಿಗೆ ವಿಷಯ ಗೊತ್ತಿಲ್ಲದೆ ಮದುವೆ ಮಾಡಿಸುದು ಹೇಗೆ? ಹೇಳಿದ್ರೆ ಆಯ್ತಪ್ಪ. ಎಲ್ಲಿದ್ದಾನೆ ಅವ? ಅರಮನೆಯ 7ನೇ ಮಾಡಿ 420ನೇ ಕೋಣೆಯಲ್ಲಿ ಇದ್ದಾನೆ. ಅರೆ ಎಷ್ಟು ಒಳ್ಳೆ ಗುಣ ಮರೆಯ. ಯಾಕೆ? ನಿನ್ನ ಕೋಣೆ ಬಿಟ್ಕೊಟ್ಟಿಲ್ಲ ಅವನಿಗೆ. ನಾ ಯಾವತ್ತು ನಿಮ್ಗೊಬ್ಬರಿಗೆ ಆಗಿತ್ತು ಬಿಟ್ಕೊಡು. ಈಗ ತಾವು ಬಿಟ್ಕೊಡು. ನಾ ಬರುದೇ ಇಲ್ಲ ಆಗಿತ್ತು ಅಲ್ಲಿಗೆ. ಬಂದ್ರೆ ಒಳಗೆ ಬರುದಿಲ್ಲ, ಹೊರಗಿರ್ತಿದ್ದೆ. ಅಂದ್ರೆ ಅವನಿಗೆ ಹೇಳ್ಬೇಕು ಅಂತ. ಹೌದೌದು. ಯಾರಲ್ಲಿ ಚಂದ್ರಹಾಸನಿಗೆ ಬರ್ಲಿಕ್ಕೆ ಹೇಳಿ. ಏನೇನು ಬೇಕು ಎಲ್ಲ ತಗೊಂಡ್ರಲ್ಲ? ಕಾಲಿಟ್ಟು ಕೂಡಲೇ ಎಲ್ಲ ಸಿಕ್ತು. ಇವ್ರು ನಮ್ಮ ಪುರೋಹಿತ ಬ್ರಾಹ್ಮಣರು. ಒಳ್ಳೇದಾಗ್ಲಪ್ಪ. ಅಡ್ಡಿಲ್ಲ ಅಡ್ಡಿಲ್ಲ ಅಡ್ಡಿಲ್ಲ. ಎಂತ ಇತ್ತು ಅವನಲ್ಲಿ ಬರ್ಲಿಕ್ಕೆ ಹೇಳಿ ನಿಲ್ಲಿಸ್ಕೊಂಡು ಮಕ್ಕಳು ಹೇಳ್ತಾ ಇದ್ಯಲ್ಲ. ಪಾಪ ಅವ್ ಏನ್ ತಿಳ್ಕೊಳ್ಳೋದು ಬೇಡ. ನನ್ನ ಕರೆದು ನಗಾಡ್ತಾ ಇದ್ದಾರೆ, ನನ್ನ ಮುಖದಲ್ಲಿ ಎಂತ ಉಂಟಾ,
ನಾನು ಬರುವಾಗ ಕನ್ನಡಿಲಿ ಮುಖ ನೋಡ್ಕೊಂಡು ಬರ್ತೀನಿ. ಏನಾದ್ರೂ ತಾಗಿದ್ಯಾ? ಏನಿಲ್ಲಪ್ಪ, ಅದು ವಿಷಯ ಬೇರೆ, ನಿಂಗೆ ಗೊತ್ತಿಲ್ಲ ಅದು. ಅಂದ್ರೆ ಹಾ, ಹಾಗಲ್ಲ, ನಂಗೆ ಗೊತ್ತುಂಟು ಅವನ ವಿಷಯ, ಹಾಗೆ ನಾ ಸುಮ್ಮನೆ. ನಮ್ಮ ಮನೆಗೆ ಬಂದಂತ ಅತಿಥಿಯನ್ನು ಹಾಗೆ ಕಳಿಸುವಂತ ಪದ್ಧತಿ ಇಲ್ಲ. ಅಂದ್ರೆ? ಒಂದು ಕುಂಟೆ ಕಟ್ಟಿ ಬಿಡುವುದೇ. ಬ್ರಾಹ್ಮಣರೇ, ಅಲ್ಲ, ಇದು ನಿನ್ನ ಅಭ್ಯಾಸ ಅವನಿಗೆ ಉಂಟು ಅಂತ ಹೇಳಿದ್ದೆ ಯಾರು? ಎಂತ ಬೇಲಿ ಹಾರುವುದು, ಯಾರು ಹೇಳ್ರು? ಗುಂಟೆ ಕಟ್ಲಿಕ್ಕೆ ಅವ್ನು ದನವ ಕೋಣ್ಣನ ಎಂತದ್ದು ಅದು? ಸೂಕ್ಷ್ಮ. ಹಾ, ಎಂತ ಈಗ ತಪ್ಪು ಅಂತ ಹೇಳಿ? ತಪ್ಪೆ. ಸುಮ್ಮನೆ ಪುರೋಹಿತ್ರೆ, ಯಾಕೆ? ಮೊನ್ನೆ ದಿವಸ ನೀವು ನಡ್ಕೊಂಡು ಬರುವಾಗ ಪುರೋಹಿತ್ರಿ ಎಲ್ಲಿಂದ ಬಂದ್ರಿ ಅಂತ ಕೇಳಿದೆ. ಹಾ. ಅವಾಗ ನೀವೇನ್ ಹೇಳಿದ್ರಿ? ಏನ್ ಹೇಳ್ದೆ? ಒಂದು ಕುಂಟೆ ಕಟ್ಟಿ ಬಂದ. ಅದು ತಮಾಷೆಗೆ ಮಾತಿಗೆ ಹೇಳಿದ್ದ. ನಾನು ತಮಾಷೆ ಹೇಳಿದೆ. ಅದಾಗುದಿಲ್ಲ, ತಮಾಷೆ ಆಗ್ಬಾರ್ದು, ಈಗ ಗಟ್ಟಿ ಆಗ್ಬೇಕು. ಅಂದ್ರೆ ವಿಷಯ ವಿಷಯ ಹೇಳು. ವಿಷಯ ಹಾ, ಪೂರ್ಣ ಹೇಳ್ಬೇಕು. ಅಂದ್ರೆ ಹಾ. ಬಂದಿರುವಂತ ನಿಮ್ಮನ್ನ ಹಾಗೆ ಕಳಿಸುವುದಲ್ಲ, ಅಂದ್ರೆ? ಲೇಖನದಲ್ಲಿದ್ದಂತ ವಿಚಾರ, ನನ್ನ ತಂಗಿ ವಿಷಯವನ್ನು ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ ತೀರ್ಮಾನ. ಹಾಗ ಹೌದು. ಆದ್ರೆ ಒಂದು ಸಣ್ಣ ಅನುಮಾನ. ಅನುಮಾನ ಸರಿಯಾದದ್ದೇ ಅಲ್ವಾ? ಯಾಕೆ ಹೇಳು? ಯಾಕೆ? ಮಂತ್ರಿಯ ಮಗಳು, ಹೌದು. ಗುಟ್ಟಲ್ಲೇ ಬರೆದಂತ ಲೇಖನ. ಗುಟ್ಟಲ್ಲೇ ಓದಿತ್ತು. ಬೇಗನೆ ಮದುವೆ, ಅವಸರದ ಮದುವೆ. ಅವೇನ್ ಲೆಕ್ಕ ಆಗ್ತಿದ್ದಾನೆ? ಎಂತ? ಬಹುಶಃ ಮಂತ್ರಿ ಮಗಳು ಹಾ. ಯಾವ ಸಂತೆಯಲ್ಲೂ ಮಾರಾಟ ಆಗುದಿಲ್ಲ ಬಹುಶಃ. ನೋಡ್ಲಿಕ್ಕೆ ಹೀಗಿತ್ತು ಏನೋ, ನಮ್ಗೊಂದು ಗುಟ್ಟಲ್ಲೇ ಕಟ್ಟಿ ಕಳಿಸೋದು ವಿಚಾರ ಮಾಡ್ತಾ ಇದ್ರು ಅಂತ ಅವ ಯೋಚನೆ ಮಾಡ್ತಾ ಇದ್ದಾನೆ. ಓ, ಅಂದ್ರೆ ಅನುಮಾನ. ಮತ್ತೆ ಅನುಮಾನಂ ಪೆದ್ದೋರಾಗಂ. ನೀವು ಅನುಮಾನ ಪಡುವಂತ ಅವಶ್ಯಕತೆ ಇಲ್ಲ. ಆಹಾ. ಏನ್ ನನ್ನ ತಂಗಿ ನೋಡ್ಬೇಕು ಅಂತ ಮತ್ತೆ ಅವಶ್ಯಕತೆ ಉಂಟಾ? ಇಲ್ಲ. ಅನಿವಾರ್ಯ ಉಂಟಾ? ಏನು? ನನ್ನನ್ನು ನೋಡಿದ್ಮೇಲೆ ನನ್ನ ತಂಗಿ ನೋಡುದೇ ಬೇಡ. ದೇವರಾಣೆ, ನಂಗೆ ಮದುವೆಯೂ ಬೇಡ. ಅವಳಿಗೂ ಸೊಂಟು ವಾರೆ. ಅದೆಲ್ಲ ಪುರೋಹಿತ್ರೆ, ಅದೇನೋ ಬಲ್ಲವರು ಆಡ್ತಾರಲ್ಲ, ಎಂತ ಅವಳು ನೋಡ್ಬೇಡ ಅಂತ ಎಂತದ ಅದು? ಅಂದ್ರೆ ಏನು ಬಲ್ಲವರು ಹೇಳ್ತಾರಲ್ಲ, ಬಲ್ಲವ್ರು ಬಾಳ ಹೇಳ್ತಾರೆ, ನೀ ಅಂತ ಹೇಳ್ತಾ ಹೇಳ. ಒಂದೇ ಪಡೆಯಚ್ಚಿನಲ್ಲಿ ಸಿದ್ಧಪಡಿಸಿದ ಎರಡು ಪ್ರತಿಮೆಯೋ ಎಂಬಂತೆ, ಒಂದು ನಾಣ್ಯದ ಎರಡು ಮುಖಗಳೋ ಎಂಬಂತೆ. ಹೌದು. ರೂಪದಲ್ಲಿ ಸಾಮ್ಯತೆ ಉಂಟು, ಲಿಂಗದಲ್ಲಿ ಭೇದ ಉಂಟು, ಅಷ್ಟೇ ವ್ಯತ್ಯಾಸ. ಆದ್ರೂ ಹಾ, ನೋಡ್ಲೇಬೇಕು. ಹೌದು. ಸಂಶಯಾತ್ಮ ಸ್ಥಿತಿ ತಗೊಳ್ಳಿ. ಆಗುದಿಲ್ಲ, ವಿಷಯ ಹೇಳುವುದು. ವಿಷಯ ಹಾ. ಅಲ್ಲಿ ಕೂತ್ಕೊಳ್ಳಿ, ಕರೀಪ. ಯಾರಲ್ಲಿ ತಂಗಿ ವಿಷಯಕ್ಕೆ ಬರ್ಲಿಕ್ಕೆ ಹೇಳಿ. ಹಾ, ಬರ್ಲಿಕ್ಕೆ ಹೇಳು. ಹಾ, ಹಾ, ಕೂತ್ಕೊಳ್ಳು, ಹೊರಗೆ. ಒಳ್ಳೆದಲ್ಲ, ಒಳ್ಳೆದು. ತಂಗಿ ತಂಗಿ ಪತ್ತಂಗಿ ತಂಗಿ ಪತ್ತಂಗಿ ತಂಗಿ ಪತ್ತಂಗಿ. ಆ ಅಂಗಿ ತೆಗಿ, ಆ ಅಂಗಿ ತೆಗೆದಾಕಿ. ಎಂತ ಬೇಡ ಬೇಡ, ಇದು ಅವನಿಗೆ ಅಂಗಿ ಒತ್ತಾಗಿದೆ ಅಂತೆ, ತೆಗೆದಾಕಿ. ಯಾರು? ತಂಗಿ ಒತ್ತಂಗಿ ಎಂತದ್ದು? ಅದಲ್ಲ, ಹಾ, ಸಂತೋಷ ಉದ್ವೇಗ ಸಾಗರದಲ್ಲಿ ಸಂತೋಷ. ಹಾ, ನಿಂಗೆ ಅಲ್ಲೇ ಆಗುದು ಹೆಚ್ಚು. ಎಲ್ಲಿ? ಸಾಗರದಲ್ಲೇ. ಅದಲ್ಲ, ಸಂತೋಷದ ದೋಷ ಹೆಚ್ಚಾಗಿತ್ತು. ಹಾ. ಅಂದ್ರೆ ಸಂತೋಷದಲ್ಲಿ ನಿನ್ನನ್ನು ಕರೆದ ತಂಗಿ ಓ ತಂಗಿ, ತಂಗಿ ಓ ತಂಗಿ. ಪ್ರೀತಿ ಪ್ರೀತಿ. ಹೌದು. ತಂಗಿ ಮದುವೆ ಮದುವೆ ಮದುವೆ. ಆದಷ್ಟು ಬೇಗ ಆಗ್ಬೇಕು ಅಂತ ಹೇಳ್ತಾ ಇದ್ದೆ ನಾನು. ಹೌದೌದು. ಯಾಕೆ? ಯಾಕೆ? ಹೇಗಿದ್ದಾಳೆ ಹುಡುಗಿ ಆಗಿದ್ದಾಳೆ, ಬೆಳಗ್ಗೆ ನನ್ನ ಹಾಗೆ ಇದ್ದಾಳ, ದಪ್ಪ ಕುಳ್ಳುಗ ಬಟ್ರೆ ಹೆಂಡತಿ ಆಗಿದ್ದಾಳ. ನೀ ಎಲ್ಲಿ ನೋಡ್ದೆ? ಮೊನ್ನೆ ನೀವೆಲ್ಲ ಹೋಗುವಾಗ ನಿಮ್ ಹಿಂದೆ ಹೋಗ್ತಾ ಇದ್ರಪ್ಪ. ಅವಳು ಹೆಂಡತಿ ಅಲ್ಲ, ದೇವಸ್ಥಾನ ಬಾಗ್ಲಲ್ಲಿ ಕೆಲಸದವಳು. ನೀವು ತಿರುಗಾಟಕ್ಕೆ ಹೋಗುವಾಗಲ್ಲ ಕೆಲಸದವ್ರನ್ನೇ ಕರ್ಕೊಂಡು ಹೋಗುದಾ? ಕೆಲಸ ಇತ್ತು ಅಂತ ದೇವಸ್ಥಾನದಲ್ಲಿ. ಕೆಲಸದವ್ರನ್ನ ಯಾಕೆ ಕರ್ಕೊಂಡು ಹೋದದ್ದು? ಕೆಲಸಕ್ಕೆ ಕೆಲಸ ಹೇಳಲಿಕ್ಕೆ ಮರ. ಅಂದ್ರೆ ನನಗೆ ಅಲ್ಲ, ಇವ್ರಿಗೆ ಎಂತ ಮದುವೆ? ಬೇರೆ ಕೆಲಸ ಇಲ್ವಾ? ಮದುವೆ ಬೇಡ. ಹಾಗಲ್ಲ, ಈಗ ಅವರಿಗಲ್ಲ. ಈಗಲ್ಲ ಅಂದ್ರೆ ಮದುವೆ ನನಗಲ್ಲ, ನಿನಗೆ ನಿನಗೆ ನನಗೆ ಹಾ. ಮದುವೆ. ಹೌದು. ಇಷ್ಟು ಬೇ ಒಂದು 20 ವರ್ಷ ಹೋಗ್ಲಿ. ಅದು ಎಲ್ಲ ತಂಗಿಯಂದಿರು ಹಾಗೆ. ಮದುವೆ ಆದ ತಕ್ಷಣ ಕೇಳುವುದು ಹಾಗೆ, ಅಣ್ಣ ಅತ್ತಿಯಾಗಿದ್ದಾಳೆ, ಬೆಳ್ಳಗಿದ್ಲ, ಕುಳ್ಳಗಿದ್ಲ, ದಪ್ಪಗಿದ್ಲ, ತೆಳುಗಿದ್ಲ, ಹೀಗೆಲ್ಲ ಕೇಳುವುದು. ಅತ್ತಿಯವಳು ಮನೆಗೆ ಬಂದ್ಲ, ಒಬ್ಬಳ ಕೈಯಲ್ಲಿ ಸುತ್ತಿಗೆ, ಇನ್ನೊಬ್ರ ಕೈಲಿ ಮತ್ತೊಂದು ಸುಧಾರಿಸ್ಲಿಕ್ಕೆ ಒಬ್ಬಣ್ಣ ಸಾಕಾಗುದಿಲ್ಲ, ಪಕ್ಕದ ಮನೆ ಅಣ್ಣೇ ಬರ್ಬೇಕು. ಅವ ಬಂದವ ಅಣ್ಣ ಆದ್ರಡ್ಡಿಲ್ಲ, ಅವನೇ ಭಾವ ಆದ್ರೆ ಕಷ್ಟ ಕೊನೆಗೆ. ಹಾಗೆ ಆಗಲ್ಲ. ಅಪ್ಪ ಇನ್ನು ಮನೇಲಿಲ್ಲ. ಏನು ಅಪ್ಪಯ್ಯ ಮಲ್ಲಿಲ್ದಿದ್ರು ಅದು ಮದುವೆ ಮಾಡಬಾರ್ದೇನು? ಮತ್ತೆ ಹಿರಿಯವರು ಹೇಳಿರುವಂತ ಒಂದು ಮಾತುಂಟು, ಪ್ರಾಚ್ಯರು ಆಡಿರುವಂತ ಒಂದು ಮಾತುಂಟು, ಅದು ಅವ್ರು ಬಾಳ ಹೇಳಿದ್ರು, ನೀ ಅಂತ ಹೇಳ್ತಾ ಹೇಳ. ಇಂಥ ಪುರೋಹಿತರು ಹೇಳಿರುವಂತ ವೇದವಾಕ್ಯ ಒಂದು ಉಂಟು. ಯಾವುದು? ಜ್ಯೇಷ್ಠ ಪ್ರಾತೃ. ಬೇಡ, ಬರುದಿಲ್ಲ, ಪ್ರಯತ್ನ ಮಾಡೋದೇ ಬೇಡ. ಬರ್ತದೆ ತಡ್ರಿ, ಹೇಳಿ. ಬೇಡ ಬೇಡ, ಒಂದೇ ಬರ್ತದೆ. ಯಾರು ಹಂಗ ಗೊತ್ತುಂಟು ಬರ್ತದೆ ಅಂತ ಹೇಳಿ. ಈಗ ಬರ್ತದೆ. ಇಲ್ಲ, ಜ್ಯೇಷ್ಠ ಪ್ರಾತೃ. ಪಿತೃ ಸಮಾನ. ತಗೊಳ್ಳಿ. ಪಿರ್ರಲ್ಲ. ತಗೊಳ್ಳಿ, ಅದೇ ಹಾ, ಅದೇ, 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 ಅದೇ ಅದೇ. ವಿಷಯ. ಹಿರಿಯಣ್ಣನೇ ತಂದೆ ಸ್ಥಾನದಲ್ಲಿ ನಿಂತು ಹೌದು. ಮದುವೆಯನ್ನ ಮಾಡಬಹುದು. ಹಾಗಾಗಿ. ಹೌದೌದು, ಹಾಗಾಗಿ ಮದುವೆ. ಅಲ್ಲ, ಮದುವೆ ಮಾಡ್ಬೋದು ಅಂದ್ರೆ ಒಟ್ಟಾರೆ ಹಾಗೆ ಅಂತಲ್ಲ. ಅವಳಿಗೆ ಏನು ಗೊತ್ತುಂಟಾ? ಮದುವೆ ಹೇಳ್ತೀರಿ ಬಿಟ್ರೆ ಹುಡುಗ ಯಾರು ಅಂತ ತೋರಿಸ್ಲಿಲ್ಲಲ್ಲ, ನೀನು ಒಬ್ಬ ಬಿಟ್ಟು ಬೇರೆ ಮಾತ್ರ. ನೀವು ಈಚೆ ಬನ್ನಿ. ಹಾ. ತಂಗಿ ಇಲ್ಲಿ ನಿಂತ್ಕೊ. ಹುಡುಗ ನೋಡಿ ಆಗಿಲ್ಲ. ಹುಡುಗ
ಯಾರು ಅಂತಲ್ವಾ? ಹೌದು. ನಾನು ತಿರುಗು ಅಂದಾಗ ತಿರುಗಿ ನೋಡ್ಬೇಕು. ಹಾ. ತಿರುಗಿ ನೋಡು. ಕೆಟ್ಟದ ಈ ಭಟ್ರಿಗೆ ತಲೆ ಹಾಳ ಇದೆಯಾ ಇವರಿಗೆ? ಅದೇ ಕೆಲಸದೊಳೊಬ್ಬಳೆ ಸಾಕಾಗುದಿಲ್ಲ ಅಂತ ಆಯ್ತು ಇವರಿಗೆ. ಅದಲ್ಲದೆ ಹೋದ್ರೆ ಮತ್ತೆ ಎಂತ ಮಾಡ್ತೀಯಾ? ನೀವೆಲ್ಲಿ ಉಪದ್ರ ಕೊಡೋದು ನಿಂತ್ಕೊಂಡು? ಉಪದ್ರ ನಾನು ಕಿತ್ಕೊಂಡಿದ್ದೆ ಮಾರಾಯ. ನಾನು ಯೋಚನೆ ಮಾಡಿ ನಾಳೆ ಅಲ್ಲಿ ಗಣ ಹೋಮ ಉಂಟು, ಅಲ್ಲಿ 17 ಗದ್ದೆ ಉಂಟು, ಹೇಗೆ ಪೂರೈಸುವುದು ನನಗೊಬ್ಬರಿಗೆ ಆಗುದಿಲ್ಲ. ಪ್ರಸನ್ನ ಭಟ್ರಿಗೆ ಹೇಳುದು ಹೇಗೆ? ಹಿಂದೆ ಇದ್ದಿತ್ತಲ್ಲ, ನನಗೆ ಕಲ್ಪನೆ ಬರಲಿಲ್ಲ ಮಾರಾಯ. ತಂಗಿ ಈಗ ನೋಡು. ಏನಪ್ಪ ಬಹಳ ಗಂಭೀರ ತಗೊಂಡೆ. ಎಂತ ಕಾಲ ಬಂತು ಪುರೋಹಿತ್ರೆ. ಏನಾಯ್ತು? ತಂಗಿಗೆ ಗಂಡನ್ನ ತೋರಿಸಿದ್ದೆ ತಡ, ಹಾ ಒಂದೂ ಮಾತಾಡ್ಲಿಲ್ಲ, ಹಾ ಓಡಿ ಹೋದ್ರು. ಹ್ಮ್ ನಿಜವಾಗಿ ಮಾನವ ಹೋದ್ರು ಮರ್ಯಾದೆ ಉಳಿತು ಪುರೋಹಿತ್ರೆ. ಏನು? ತಂಗಿ ಮದುವೆ ಆಗು ಮೊದ್ಲೇ ಓಡೋದು, ಮದುವೆ ಆದ್ಮೇಲೆ ಓಡೋದ್ರಿ ಅಂತ. ಸಮಾಧಾನ ಪಟ್ಕೊಳ್ಬೇಕು ಯಾವ ವಿಷಯದಲ್ಲಿ ನೀನು. ಅದಾಗಿಲ್ವಲ್ಲ ಅಂತೇಳಿ ಅಂದ್ರೆ? ಹುಚ್ಚ, ಅವಳು ಓಡಿ ಹೋಗಿದಾಗ ಅಂದ್ರೆ ನಾಚಿಕೆಯಿಂದ ನಗಾಡುತ್ತಾ ಓಡಿ ಹೋಗಿದ್ದಾಳೆ ಅಂತ ಆದ್ರೆ ಮೌನಂ ಸಂ ಸಂ ಸಮ್ಮತಿ ಲಕ್ಷಣಂ, ತಗೊಳ್ಳಿ. ಒಪ್ಪಿದ್ದಾಳಂತೆ ಅರ್ಥ. ಹೌದಾ? ಹೌದು. ಹಾ. ಕಲ ಮಾಡುವಾಗಿಲ್ಲ, ಹಾ. ಇದೇ ಮುಹೂರ್ತದಲ್ಲಿ ಹಾ. ಮದುವೆ ಆಗ್ಬೇಕಲ್ಲ. ಹಾ, ಹೌದು. ನಾನು ನೋಡ್ಕೊಳ್ತೇನೆ. ಸರಿ. ಹಾ. ಯಾರಲ್ಲಿ ಹುಡುಗಿ ಸಿಂಗಾರ ಮಾಡಿಕೊಂಡು ಕರ್ಕೊಂಡು ಬನ್ನಿ. ಶೃಂಗರಿಸಿದರ ಬಲೆಯ ಒಲಿದು ಮಂಗಳ ಮುಖಿಯರು ಮನ ಒಲಿದು, ಶೃಂಗರಿಸಿದರ ಬಲೆಯ ಒಲಿದು. ಆಯ್ತಾ? ಇದನ್ನು ತಗೊಂಡೋಗಿ ಓಲ್ ನಿಲ್ಲಿಸ್ಬೇಕಿತ್ತು. ಯಾಕೆ? ಇದು ಸ್ವಾಗತ ಗೊಂಬೆ. ಆ ಕಡೆ ಹೋಗಿ ಆ ಕಡೆ ಹೋಗಿ ಇಂಥದ್ದಿದೆ. ಅಲ್ಲ ಮಾರಾಯ, ನಿನಗೆ ತಂಗಿ ಒಬ್ಳೆ ಅಲ್ವಾ? ಒಬ್ಳೆ ತಂಗಿ. ಇದು ಯಾವ್ದಿದು? ಅದು ನಮ್ಮ ಮನೆಯವಳು. ಮನೆಯವಳು ಅಂದ್ರೆ ಅಂದ್ರೆ ನನ್ನ ತಂಗಿಯ ಕೇಶಾಲಂಕಾರಕ್ಕೆ ಇರುವವಳು. ಹಾಗೆ ಅವಳು ಮನೆಯವಳೊಂದು ಬೇರೆ ಆಗ್ತದೆ ಅರ್ಥ. ಹಾ ಭಟ್ರೆ ನಾನು ಹೇಳಿದ್ದೇನು, ಏನು? ಹುಡುಗಿ ಬರ್ಲಿ ಅಂತ ಹೇಳುದು. ಹೌದು, ನೀ ಯಾಕೆ ಬಂದೆ? ನಾನು ಹುಡುಗಿ ಅಲ್ವಾ? ಹಾ. ಗಂಡ 4 ಮಕ್ಕಳು ತಾಯಿ ಆಗಿದ್ದೆ ಹುಡುಗಿಯ. ಸುಮ್ಮನೆ ನೀವು. ತಮಾಷೆ ಮಾಡಿದೆ. ಹಾ. ನೀನು ಹುಡುಗಿ, ಹಾ. ನಾನು ಹೇಳಿದ್ದೇನು, ಏನು? ಮದುಮಗಳು ಬರ್ಲಿ ಅಂತ ಹೇಳಿದ್ದು. ಓ ಹಾಗ. ನಿನ್ನ ಹತ್ರ ಅಲ್ಲ, ಬಂದ್ಬಿಟ್ಲಿ ಹೀಗೆ ಮಾಡ್ಕೊಂಡು. ನನಗೇನು ದುಡ್ಡು? ಹಾ, ಬೇಗ ಬೇಗ ಬೇಗ. ಶೃಂಗರಿಸಿದರ ಬಲೆಯ ಒಲಿದು ಮಂಗಳ ಮುಖಿಯರು ಮನ ಒಲಿದು, ಶೃಂಗರಿಸಿದರ ಬಲೆಯ ಒಲಿದು. ಹುಡುಗಿ ಸಿಂಗಾರ ಆಯ್ತು, ತಡ ಮಾಡುವಾಗಿಲ್ಲ, ಮುಹೂರ್ತ ಹತ್ರ ಬರ್ತಾ ಉಂಟು. ಸರಿ. ಹಾರ 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 ಹಾರ. ಇವೆಂತ ಹಾರ್ತೇವೆ? ಭಟ್ರೆ ಹಾ. ನಾ ಹಾರ್ಲಾ? ಏನು? ಅಲ್ಲ ನಾನು ನಿಮಗೆಲ್ಲ ಎಂತ ಆಗಿದೆ ಮಾರಾಯ? ಹಾರಿ ಹಾರಿ ಆಗುದಿಲ್ಲ ಪುರೋಹಿತ್ರೆ ಈಗ. ಅದು ಹಾಗೆ, ಮೊದಲು ಬಾಳ ಹಾರಿದ್ರೆ ಕೊನೆ ಆಗುದಿಲ್ಲ. ಅದಲ್ಲ, ಹಾರುವಾಗ್ಲೇ ಹಾರ್ಬೇಕು. ಹ. ನಾ ಎಂತ ಹೇಳಿದ್ದು? ಹಾರ ಹಾರ ಅಂದ್ರೆ. ಮುಹೂರ್ತ ಹತ್ರ ಬರ್ತಾ ಉಂಟು, ಹಾರ ಅಂತೇಳಿ ನೀನು ಹಾರ್ಲಿಕ್ಕೆ ಹೇಳಿದ್ದ? ಹೌದು, 3 ಹಾರದೆ ನಾನು. ಹೂವಿನ ಹಾರ ಮಾರಾಯ, ಎಂತದ್ದು? ಹೂವಿನ ಹಾರ. ಹೂವಿನ ಹಾರ. ಮತ್ತೆ ಅದಷ್ಟನ್ನು ನಿಮ್ಮ ಈ ಮಾತಾಡುವ ಬಾಯಲ್ಲಿ ಹೇಳ್ಬೋದಿತ್ತ. ಇಷ್ಟೊತ್ತು ಎಲ್ಲಿ ಹೇಳಿದ್ದ? ಹೂವಿನ ಹಾರ ಅಂತ ಹೇಳಿದ್ದು, ನೀನು ಹಾಕ್ತಾ ಇದ್ದೆ. ಅವಳಿಗೆ ಗೊತ್ತಾಗ್ಲಿಲ್ಲ, ಹಾಕ್ತಾ ಇದ್ದೆ ಅವಳು. ಕೊಡು, 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 ಕೊಡು. ಈಗ ಹಿಡಿದುಕೋ. ಕೆಲಸ ಉಂಟು ನಿನಗೆ. ಏನು? ನಾನು ಮದುವೆಗೆ ಬಂದಿದ್ದು. ಅದ ಒಂದು ನಾಲ್ಕು ಮಾಡೋದೇ. ಅವಳು ಸಖಿಯಲ್ವ ನೀನು? ಹೌದೌದು. ಹಾ, ಹಾ. ಇದೆಂತ ಭಟ್ರೆ? ಅಂತ ಇದು ಅಂತರ್ಪಟ. ಅಂತರ್ಪಟ್ವಾ? ಹೌದು, ಪಟ ಪಟ ಹಾ. ಹಾರೋ ಗಾಳಿ ಪಟ. ಹಾಗೆ ಹೇಳಿದ್ರೆ ಲಟ ಲಟ. ಈಗ ಪಟ ಪಟ ಅಲ್ಲ. ಅಲ್ಲ ಹಾ. ಪುರೋಹಿತ್ರೆ, ಇದು ಯಾಕೆ ಇದು? ಅದು ಹುಡುಗಿಯ ಮುಖ ಹುಡುಗನ ನೋಡ್ಬಾರ್ದು, ಹುಡುಗನ ಮುಖ ಹುಡುಗಿನ ನೋಡ್ಬಾರ್ದು. ಮತ್ತೆ ಯಾವ ಕರ್ಮಕ್ ಮದುವೆ ಅದು? ಹೇ, ಹೇ, ಹೇ. ಪರಸ್ಪರ ಮುಖ ನೋಡ್ಕೋಗಿದ್ಮೇಲೆ ಮತ್ತೆ ಎಂತಕ್ಕೆ ಮದುವೆ ಅಂತಕ್ಕೆ? ಏ ಮಹಾರಾಜ, ಎಲ್ಲಿವರೆಗೆ ಅಂತುಂಟು ಎಲ್ಲಿವರೆಗೆ? ಅಂತರ್ಪಟ ತೆಗೆದು ಹಾರ ಹಾಕುವವರೆಗೆ ಮಾತ್ರ. ಮನೆಗೆ ಯಾವ ಪುಸ್ತಕ ನೋಡ್ತಿರಲಿಲ್ಲ ನಮಗೇನು ಓ, ಶಾಸ್ತ್ರವಾ? ಶಾಸ್ತ್ರ ಉಂಟದಲ್ಲ, ಕ್ರಮ ಉಂಟ. ಇದು ಹುಡುಗಿ ಹೊರಗೆ, ಆ? ಹುಡುಗಿ ಹೊರಗೆ. ಭಟ್ರೆ ಏನೋ ಹುಡುಗಿ ಒಳಗೆ ಹೊರಗಲ್ಲ, ಒಳಗೆ ಒಳಗೆ. ಇದ್ದದ? ಹುಡುಗಿ ಒಳಗೆ. ಅಧಿಕ ಮಾಡಬೇಡ. ಹಾ. ಪುರೋಹಿತ ನಾನಿಲ್ಲಿ, ಹಾ. ಹುಡುಗಿ ಹೊರಗೆ. ಅಯ್ಯೋ, ನೀವು ಪುರೋಹಿತರಾಗಿರ್ಬಹುದು, ಹಾ. ನಾನು ಅವಳ ಜೊತೆಯಲ್ಲಿ ಇದ್ದವಳಲ್ವಾ? ಹೊರಗಲ್ಲ, ಒಳಗೆ. ಇಂತ ಮಾತಾಡ್ತಾ ಮರ ಇವಳು. ಹುಡುಗಿ ಹೊರಗೆ. ಸ್ವಲ್ಪ ಸುಮ್ಮನೆ ಇರಿ. ಕಳಿಸ್ತಾವಳು ಇವಳು, ನನಗೆ ಹೇಳ್ತಾಳೆ ನಾನು ಎಷ್ಟು
ಕೂತ್ಕೊಳ್ಳಿ. ನಾ ಮಾತಾಡಿ ಮಾತಾಡು ಕೇಳು. ನೀ ಏನು ಕೇಳುದು ಅವಳ ಹತ್ರ? ನೀ ಹಾಕಿ ಕೇಳ್ದಾಗಿಲ್ಲ, ನೀ ಬೇರೆ ಏನೋ ಕೇಳ್ದಾಗ ಉಂಟು. ನಾ ಎಂತದ್ದು ಹೇಳುದಿಲ್ಲ. ಅದಲ್ಲ ನೀರ ವಿಷಯ ಕೇಳ್ಕೊಂಡೆ ಹೊರಗೆ ನಿಮ್ಮ ಇಬ್ಬರಿಗೂ ಅರ್ಥ ಆಗಿಲ್ಲ, ನನ್ಗೆ ಗೊತ್ತಾಯ್ತು ಈಗ. ಅಂದ್ರೆ? ನಾನು ಹೇಳಿದ್ದೇನೆ ಇದು ಅಂತರ್ಪಟ ಹೌದಾ, ಇಬ್ರು ಒಳಗಡೆ ಇದ್ದಾರೆ ಹೌದಾ, ಹಾಗಾಗ್ತದ ಹುಡುಗಿ ಹೊರಗೆ ಬರಲಿ ಅಂತ ಹೇಳಿದ್ದು. ಓ ಹಾಗೆ ಮತ್ತೆ ಹೇಗೆ ಮುಂದೆ ಮನೆ ಸುಮುಹೂರ್ತೆ ಸಾವಧಾನ, ಕುಲಕ್ಕೆ ಸಾವಧಾನ, ಮುಖ ನೋಡಿ ಮಾಲೆ ಹಾಕು. ತದೇವರ ಕುಲದೇವತಾರ ಲಕ್ಷ್ಮೀ ಏನು 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 ಆಯ್ತಲ್ಲ, ಮದುವೆ ಮುಗಿತಲ್ಲ. ಯಾರಿದ್ದು? ಆರಾಯ್ತು. ಇನ್ನು ಬಹಳ ಶಾಸ್ತ್ರ ಉಂಟು ಮಾರಾಯ. ಹೌದಾ? ಇದು ತಾಳಿ 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 ಆಡ್ಲಿಕ್ಕಲ್ಲ ಆಗುದಿಲ್ಲ. ಯಾಕೆ? ಮೊದ್ಲೇ ನಿಮ್ಮನ್ನು ಕರೆದಾಗ ಆಡಿದ್ದೇನೆ. ಹಾ. 10 ಗಳಿಂದ ಬಂದ ಬಳಿಕ ಗುಡ ವಿಷಯ ಮಾಡಿಸುವಂತ ಬಾಲಿಕೆಗೆ ಉತ್ತರ ಒಪ್ಪುದು. 10 ಗೊತ್ತಾಯ್ತು. ಮತ್ತದ್ನೇ ಹೇಳುದು ಬೇಡ ನೀನು. ತಾಳಿ ಅಂದ್ರೆ ಯಾವುದು? ಯಾವುದು? ಕರಿಮಣಿ ತಾಳಿ. ಕರಿಮಣಿಯ? ಹೌದು, ಕರಿಮಣಿ ಅಲ್ಲ, ಕರಿಮಣಿ. ಯಾರಲ್ಲಿ ಕೇಳುದು? ಇನ್ನತ್ರ ನಿಮ್ಮ ಮುಖೇನ, ನಿಮ್ಮ ಮುಂದಾಳತ್ತು, ನಿಮ್ಮ ನೇಪಥ್ಯದಲ್ಲಿ, ನಮ್ಮ ಅದ್ವೈರದಲ್ಲಿ. ಗೊತ್ತಾಯ್ತು, ಎಲ್ಲ ಎಲ್ಲ ಒಂದೇ. ಎಲ್ಲ ಸೇರಿಸಿ ತಲೆ ಮೇಲೆ ಕೊಡ್ತೇನೆ. ನೀ ಹೇಳಿ ಅದು ಹೇಳಿದ್ದು ಹೌದು ಮಾರಾಯ. ನಾನು ಹಿಡ್ಕೊಂಡು ಬಂದದ್ದು ಹೌದು. ಎಲ್ಲಿಟ್ಟೆ ನೆನಪಾಗುದಿಲ್ಲ ಈಗ. ಸ್ನಾನಕ್ಕೆ ಬಾವಿ ಕಟ್ಟೆ ಹೋದ ಎಲ್ಲೇ ಬಿಟ್ಟು ಬಂದ ಹೇಗೆ ನೋಡ್ಕೊಂಡ್ ಬರ್ಲಾ? ಎಲ್ಲ ಬಾವಿ ಒಳಗ ಇಲ್ಲೇ ಉಂಟು ಮಾರಾಯ. ಅದೇ ಆಗಲ್ಲ ಆಯ್ತಾ? ಅದು ನಮ್ಮ ಕೈಗೆ ಏನೇ ಸಿಕ್ಕಿದ್ರೆ ಮೊದಲು ಹೋದಲ್ಲಿಗೆ. ಹಾಗಾಗಿ ಇದು ಬಿಸಿ ಗೆಂಡ ಸಿಕ್ಕ್ರೆ ನಿನ್ ಬಾಯಿಗೆ ನಂಗೆ ಕಲಿಸ್ತೇನೆ ಹೇಳಿ. ಅಷ್ಟು ಮಳೆಗಾಲ ಆಗಿಲ್ಲ ನಿಂಗೆ ಇನ್ನು. ಈಗ ಒಂದು 5 ಜನ ಮುತ್ತೈದಿರ್ಬೇಕು. ಮುತ್ತೈದರು 5 ಜನ. ಭಟ್ರೆ ಕೊಡಿ ಭಟ್ರೆ, ಕೊಡಿ ಭಟ್ರೆ, ಕೊಡಿ ಭಟ್ರೆ. ದೂರ 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 ದೂರ. ಹಾ. ಎಂತ ಕೋಡಿ ಭಟ್ರೆ? ಹೌದು. ಕೋಡಿ ಭಟ್ರೆ ದಿವಾಳಿ ಭಟ್ರ? ಅಲ್ಲ ಕೊಡಿ ನಾ ಮುಟ್ಟಿ. ಏನ್ ಮುಟ್ತೀಯ? ಮಾಂಗಲ್ಯ. ನೀನ್ ಮುಟ್ಲಿಕ್ಕೆ ಹಕ್ಕುಂಟ? ಯಾಕೆ? ನಿನಗೆ ಮೇಲಿಲ್ಲ ಕೆಳಗಿಲ್ಲ ಎಂತ ಮುಟ್ಟುದು? ಸುಮ್ನೆ ಇರಿ ನೀವು. ಆಗಲ್ಲ. ಹಾ. ಮದುವೆ ಆಗ್ಲಿಲ್ಲ, ಕತ್ತಲ್ಲಿ ಕರಿಮಣಿ ಇಲ್ಲ, ಹಾ. ಕಾಲುಂಗುರ ಇಲ್ಲ, ಹಾ. ನೀನು ಮುತ್ತೈದೆ ಅಲ್ಲ, ಮುಟ್ಟುವ ಅಧಿಕಾರ ನಿನಗಿಲ್ಲ. ಅದಲ್ಲ ಅಲ್ವಾ? ಹಾ. ಅದೆಲ್ಲ ಮುಂದೆ ಬರ್ತದೆ, ವಾ ಮುಂದೆ ಮುಂದೆ ಬರ್ತದೆ. ಹೇಗೆ ತಿರುಗು. ಹ? ಇದು ಒಂದು ಕೆಲಸ ಮಾಡುವ, ಅವಳು ಮುಟ್ಟುದು ಬೇಡ, ಅಲ್ಲೇ ಕೂತ್ಕೊಂಡು ನೀವು ಆಶೀರ್ವಾದ ಮಾಡಿ ಮಾಂಗಲ್ಯ ಮುಟ್ಕೊಂಡು ನಾವು ಮುಂದುವರಿಸ್ತೇವೆ. ಮಾಂಗಲ್ಯಂ ತಂತುನಾನೇನ ಮಮ ಮಮ ಜೀವನ ಹೇತೂನಂ ಕಂಠೆ ಪದ್ಮಾಭಿ ಶುಭಗೆ ತ್ವಂ ಜೀವ ಶರದ ಶತಂ ಕಟ್ಟೋ. ನಿಲ್ಲಿಕ್ ಬಿಡುದಿಲ್ಲಪ್ಪ. ಹೀಗೆ ಮಾಡಿ. ವಿಷಯ ಎಲ್ಲ ಹೋಗ್ತೇವೆ. ಹೇಳಿದ್ರು ನೀವು, ಏನದು? ನಂಗೆ ಗೊತ್ತಿಲ್ಲ ಆ ಶಾಸ್ತ್ರ. ಅಲ್ಲಲ್ಲ, ಇಲ್ಲೇ ಮಾಡ್ಬೇಕು. ತಂಗಿ, ಯಾವ ಕಾರಣಕ್ಕೂ ಮಾಡಬೇಡ, ಯಾವ ಕಾರಣಕ್ಕೂ ಮಾಡಬೇಡ. ಎಂತ ಮಾತಾಡ್ತೆ ಮಾರಾಯ? ಎಂತ ಇದು ಮದುವೆ ಮಾಡಿದ್ರಲ್ಲಿ ಹೇಸಿಗೆ? ನೀ ಏನು ಮಾಡ? ಬಾಬಾ ನೀ ನಂಗೆ ಗೊತ್ತಿಲ್ಲ ಬೇರೆ ಎಂತ ಬೇಕಾದ್ರೆ ಮಾಡು. ನಾ ಮಾಡ್ಲಾ? ನೀ ಎಲ್ ಬೇಕಾದ್ರೆ ಮಾಡಿ ಸಾಯ್ತೆ ನೀನು. ನೀ ಯಾಕೆ ಮಾಡೋದು ಅದನ್ನ? ಅಲ್ಲ ಅವ್ರು ಯಾರು ಮಾಡುದಿಲ್ಲ, ನಾನಾದ್ರೂ ಮಾಡ್ತೇನೆ. ನಾನು ಅವರೇ ಮಾಡ್ಬೇಕದು. ಕೈ ಬೆರಳು ಹೀಗೆ ಮಾಡಿ ಇಷ್ಟ ಮಕ್ಕಳೇ ಮರ ಇದೆ ಇವರು. ಹಾಗೆ ಎಂತಕ್ಕೆ ಪುರೋಹಿತರು ಅದು? ಅದು ಹಾಗೆ ಶಾಸ್ತ್ರ ಉಂಟು, ಕೈ ಹಿಡ್ಕೊಂಡು ಬರ್ಬೇಕು ಅಂತ. ಈಗ ಸುತ್ತ ಬರ್ಬೇಕು. ನೀವು ಮದುವೆ ಎತ್ತಿಕೊಳ್ಳಿ. ನಾ ತುಳಸಿ ಕಟ್ಟೆಯ ನನ್ನ ಹಿಂದೆ ಬಂದ್ರೆ ಸಾಕು ಅಂತ. ನಾ ಹೇಳ್ದ ಹಾಗೆ ಹೇಳ್ತಾ ನಾನು ಹಿಂದೆ ಬರ್ಬೇಕು. ಏನ್ ಮಾಡ್ಬೇಕು? ಹಾಗೆ ನಾ ಹೇಳ್ದ ಹಾಗೆ ಹೇಳ್ತಾ ಹಾಗೆ ಬರ್ಬೇಕು. ಸರಿ. ಎಲ್ಲೂ ತಪ್ಪಾರ್ದು. ಹೇಳತ್ತೆ ಹಿಂಗೆಂತ ಆಯ್ತಾ? ಅದು ನಿಮಗೆ ಧರ್ಮೇಚ ಅಸ್ತೇಚ ಪರಮುನೀಚ ಈಚೆ ಬಾಯ್. ಇನ್ಯಾರು ಕರೆದ್ರಲ್ಲಿಗೆ ಹೊರಟು ಬಿಟ್ಟ. ನೀವ್ ಹೇಳಿದಾಗೆ ಹೇಳ್ತಾ ಹಿಂದ್ ಬಂದಿ ಅಂದ್ರೆ ಅದು ಅವರಿಬ್ರು ಬರ್ಬೇಕು. ನೀ ಯಾಕೆ ಬರೋದು? ಅಲ್ಲ ನೀ ಬಾ, ನಂಗೆ ಗೊತ್ತಾಗ್ಲಿಲ್ಲ. ನಿನ್ನೊಟ್ಟಿಗೆ ಅವಳು ಬರುತ್ತಲ್ಲ, ನಂಗೆ ಗೊತ್ತೇ ಅನುಮಾನ ಮಾಡ. ಯಾರು? ನೀ ಬಂದವನೇ ನೀನು. ನಮ್ಮ ಯಜಮಾನ್ರು ಬಂದ್ರಲ್ಲ. ಒಂದು ವಿಷಯ, ಹಾ. ನೀ ಯಾವಾಗ ನಮ್ಮ ಮನೆಯವಳು ಅಂದೆ, ಹಾ. ಈಗ ಅವಳು ನಿಮ್ಮ ಯಜಮಾನ್ರು ಅಂತ. ಹೌದು. ಇದು ಎಂತ ನಿಮ್ದು? ವಸನ ವಸತಿ ಒಟ್ಟ ವೇತನ ಆದ್ರಿಂದ ಯಜಮಾನ. ಹಾ. ಹಿಂದವರು ಸರಿಯಲ್ಲ ಅಲ್ಲದಿಲ್ಲ. ಉದಾರಪ್ಪಿ ಯಾರಪ್ಪಿ? ಉದಾರಪ್ಪಿ ಧರ್ಮೇಚ ಹಾಗೆ ಬಂದು ಹೀಗೆ ಕೂತ್ಕೊಳ್ಳಿ. ಯಾರಲ್ಲಿ ಮಂಗಳಾರತಿ ಮಂಗಳಾರತಿ. ಕಾಮಿನಿರನ್ನೊಳೆ ಸೋಮ ಸುಂದರಗೆ ಕಾಮ
ಸುರ ಸೋಮ ವಂದಿತಗೆ ಕಾಮಿತ ವರದಗೆ ಕರುಣಾಕರಿಗೆ ಸ್ವಾಮಿನಿಯರು ಸುಪ್ರೇಮದಿ ಪಾಡುವ ಹೇಮದಾತಿ ಬೆಳಗೀರೆ ಶೋಭಾನೆ. ಹೋಯ್ ಎಂತಟ ಒಂದಿರುತ್ತ ಅದಲ್ಲ, ಇದ್ಯಾರು ಕೊಟ್ಟದ್ದು ಇದು ಯಾಕೆ ನೀವು ಎದೆ ಹಿಡ್ಕೊಂಡು ನೀವು ಮಾಡ್ತಿದ್ರ ಯಾಕದು ಕೊಟ್ಟು ಬಿಡುವೆ ನನಗಂತ ಆ ಕಾಯಿಲೆ ಉಂಟು ಅಂತ ಲೆಕ್ಕ ಹಾಕಿದ್ಯಾ ಎಂತ ಮಾಡ್ಬೇಕಿತ್ತು? ಅಯ್ಯೋ ಅದೆಲ್ಲ ಯಾಕೆ ಹ. ತೆಂಗಿನ ಎಣ್ಣೆಗೆ ಉಪ್ಪು ಹಾಕಿ ಕುಡಿಸಿ. ಇವಳ ಅಪ್ಪನಿಗೆ ಹಾಗೆ ಮಾಡದ್ದು ಆವತ್ತೇ ಕೊಟ್ಟವ ನಮ್ಮಂತಾಗಿತ್ತು ಅವಳು ಎದೆ ಹಿಡ್ಕೊಂಡು ಕೂಗು. ಮಾರ ಇದೆಲ್ಲ ಯಾಕೆ ನನಗೆ ಯಾವ ಕಾಯಿಲೆ ಇಲ್ವೋ ಹ. ನಾನು ಮಂತ್ರ ಹೇಳ್ತಿದ್ದೆ ಮಾರಾಯ ಒಮ್ನೊಳಿ ಪುರೋಹಿತ್ರೆ ಏನು ಒಂದು ಮಂತ್ರವೂ ಕೇಳಲಿಲ್ಲ ನನಗೆ. ಕೇಳುದು ಹೇಗೆ ಹ. ಅಲ್ಲಿ ವಾದ್ಯ ಆಗ್ತಾ ಉಂಟು ಹ. ವಾದ್ಯ ಆಗುವಾಗ ಮಂತ್ರ ಹೇಳಿದ್ರೆ ಮಂತ್ರ ಕೇಳುವುದಿಲ್ಲ ಏನಾಯ್ತು? ವಾದ್ಯದಲ್ಲಿ ಮಂತ್ರ ಎನ್ನುವುದು ಲೀನವಾಗಿ ಹೋಗ್ತದೆ ಮುಸ್ಲಿನ್ ಆಯ್ತಾ? ಹಾಗೆ ಅದು ಹ. ಈಗ ಈಗ? ಕ್ರಮ ಅಂತ ಹೇಳಿದ್ರೆ ಹ. ಮದುಮಕ್ಕಳಿಗೆ ಉಡುಗೊರೆ ಕೊಡುವ ಕ್ರಮ ಉಂಟು ಉಡುಗೊರೆ? ಯಾರು ಕೊಡಬಹುದು ದೊಡ್ಡ ವಿಷಯ ಅಲ್ಲ. ನೀವ್ ಹೇಳಿದ್ ಸತ್ಯ. ಏನಂತೆ ಎಷ್ಟೇ ಅವಸರದಲ್ಲಿ ಮದುವೆ ಆಗ್ಲಿ ಶಾಸ್ತ್ರವನ್ನ ಯಾವ ಕಾರಣಕ್ಕೂ ಬಿಡಬಾರದು. ಅದು ಬಿಡುವಾಗಿಲ್ಲ. ಹಿರಿಯವರು ಹೇಳ್ತಾ ಇದ್ದಾರೆ, ಎಂತದ್ದು ಮೊದಲಾಗಿ ವಧುವರರಿಗೆ ಹ. ಬ್ರಾಹ್ಮಣರಿಂದ ಬ್ರಹ್ಮ ಪ್ರಸಾದ. ವಿಷಯ ಹೌದದು ನಮ್ಮ ಬುಡಕ್ಕೆ ಬಂತಲ್ಲ ಅರೆ ಬಂದು ಮಾರ ನಾನು ಬರುವಾಗ ಏನ್ ತರ್ಲಿಲ್ಲ ಎಂತ ತರ್ಸ್ಲಾ ನೀ ತರಿಸ್ಕೊಟ್ಟದ್ ನಾನು ಕೊಟ್ಟಾಗ ಆಗುದಿಲ್ಲಲ್ಲ ನಾವೇ ಕೊಡ್ಬೇಕು ಕೊಡ್ಲಿಕ್ಕೆ ಸದ್ಯ ಇದು ಒಂದೇ ಇರುವುದು ಬೇರೆ ಎಂಥದ್ದು ಇಲ್ಲ. ಇದು ನಮ್ಮ ಅಪ್ಪಯ್ಯನ ಪಟ್ಟೆ, ಇದನ್ನ ಅಟ್ಟದ ಮೇಲೆ ಇಟ್ಟೆ, ಇದರಲ್ಲಿ ಉಂಟು 100 ಹೊಟ್ಟೆ. ಬಿಡಿಸ್ಬೇಡಿ. ಇನ್ನು ಕೊಟ್ಟರೆ ನಾನು ಕೆಟ್ಟೆ, ಕೊಡೋದು ರೂಪಾಯಿ ಇಲ್ಲ. ಏನೇ ಆಗಲಿ ಪುರೋಹಿತರಿಂದ ಮದುಮಕ್ಕಳಿಗೆ ಉಡುಗೊರೆ ಆಗ್ತಾ ಉಂಟು. ಓ ಯಾರ ಏನಿಲ್ಲ ಸರಿ ಉಂಟು ಏನ್ ಹೇಳಿದ್ರು ಅವರು. ಈಗ ಮದುಮಕ್ಕಳಿಂದ ಪುರೋಹಿತರಿಗೆ ಆಗಲಿ ಉಡುಗೊರೆ ಅಂತ ಇದ್ದಾರೆ. 4 ತಾಮ್ರ ಚೆಂಬು ತಂದಿ. ಬೇಡ ನಾವು ಕೊಟ್ಟದ್ದು ನಮ್ಮ ಸಿಕ್ಕಿದ್ರೆ ಸಾಕು, ಬೇರೆ ತೋರಿಸು ಬೇಡದೇನು. ಅಲ್ಲ ಇದು ಅಲ್ಲ ಭಾಗವತ ಆಶ್ಚರ್ಯ ಪರಮಾಶ್ಚರ್ಯ. ಯಾಕೆ? ಆಗ ಅವಳು ಹೇಳಿದ್ಲು ಮುಂದೆ ಬರ್ತದೆ ಮುಂದೆ ಬರ್ತದೆ ಅಂತ. ಇದು ಅಲ್ಲೋಗಿ ನಿಂತ ತಕ್ಷಣ ಗಾಳಿಗೆಲ್ಲ ಮುಂದೆ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ. ಕ್ಷೇತ್ರ ಪ್ರಭಾವ ಇರಬಹುದು. ಎಂತ ಅಯ್ಯೋ ಏನ್ ಪುರೋಹಿತ? ಏನು ಪುರೋಹಿತ ಕೈ ಎತ್ತು. ಏಯ್ ಸರಿಯಾಗತ್ತ, 2 ಕೈ ಮೇಲತ್ತೆ, 2 ಕೈ. ನಿನಗೆ ಮಾನ ಮರ್ಯಾದೆ ನಿನಗೆ ಯಾಕೆ? ನನಗೆ ಕೊಟ್ಟು ನೀನು ಗಾಳಿಗೆ ಮುಂದ್ ಬಂದಿದ್ ನಿಮ್ದ ಕರ್ಮ ಹೇಳಿ ಅಶುದ್ಧ ಆಗೋಯ್ತು ಮರೆ. ಬಾವಿಗೆ ಆಗ್ತಾ ಕೊಡಿ. ಬೇಡ ನಾನು ಶುದ್ಧ ಮಾಡ್ಕೊಳ್ತೆ, ಮನೆಗೆ ಹೋಗ್ಬೇಕು. ಒಳ್ಳೆ ಕಥೆ ಇದು. ಪುರೋಹಿತ್ರೆ, ಎಂತದು ಶುದ್ಧ ಅಂದ್ರೆ ಮಂತ್ರದ ಶುದ್ಧ ಮಾಡ್ಬಿಟ್ಟು ನಾವು ನೀರು ಉಳಿಸ್ಬಿಟ್ರಿ, ಇದಕ್ಕೆ ಸ್ನಾನ ಮಾಡುದಿಲ್ಲ ಅಲ್ಲಿ ನೀವು. ಮಂತ್ರ ಹೇಳ್ರಾಯ್ತು. ಅದಲ್ವಾ ಇದಕ್ಕೆ ಮಾತ್ರ ಎಲ್ಲದಕ್ಕೂ ಅಲ್ಲ. ಬಂದಿರೇನು ಈಗ ಮದುಮಕ್ಕಳಿಂದ ಪುರೋಹಿತರಿಗೆ ಉಡುಗೊರೆ ಆಗ್ತಾ ಉಂಟು. ಎಲ್ಲಿಂದ ಹೋಯ್ತು ಅಲ್ಲಿಗೆ ಸೇರಿತ್ತು. ಈಗ ಹಾಗೆ ಹೇಳಿ 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 ಅವನು ನಿಲ್ಲಿಕ್ ಬಿಡುದಿಲ್ಲಪ್ಪ. ಬಂದ್ಬಿಟ್ಲಿ ಹೀಗೆ ಮಾಡ್ಕೊಂಡು ಎಂತ ಅಂತಿಲ್ಲ. ಬರುವ ವರ್ಷ ಇಬ್ಬರಿಗೆ ಒಟ್ಟು 6 ಕಾಲ ಆಗಲಿ. ಎಂತ 4 ಕಾಲ ಉಂಟು, 6 ಆಗಲಿ ಅಂದ್ರೆ ಒಂದು ಮಗು ಆಗಲಿ. ಈಗ ಅಣ್ಣನ ಸ್ಥಾನ ತಂದೆಯ ಸ್ಥಾನ ಎಲ್ಲ ನಿಲ್ಲದಾದ್ರಿಂದ ಒಂದು ಒಳ್ಳೆ ಆಶೀರ್ವಾದ ಮಾಡಿಬಿಡು. ನಾನು ಒಂದು ಸಂಸ್ಕೃತದಲ್ಲಿ ಆಶೀರ್ವಾದ ಮಾಡ್ಲಾ? ಏನ್ ಬೇಕಂದ್ರೆ ಅವಳು ಕೈ ಕೊಡ್ದು ಬಿಡುವೆ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಭಾಗವಹಿಸ್ಬಿಟ್ಟೆ ಮಾರ ಈಗ ಆದ್ಯಂತದ್ದಾಗಿದ್ರೆ ಈಗ ಅದು ಮದುವೆ ಅಲ್ಲ, ಮದುವೆ ಕಲ್ಯಾಣ ಬೇರೆ ಬೇರೆಯಾ? ಅಂದ್ರೆ ಅದೇ ಅರ್ಥ ಬೇರೆ ಹೇಳು. 100 ಕಾಲ ಚೆನ್ನಾಗಿ ಬಾಳಿ. ಪುರೋಹಿತರು ಹೇಳಿದಾಗೆ ಆಗಿ. ಹಾಗೆ ಇಲ್ಲಿಂದ ಎಲ್ರಿಗೂ ಒಂದು ಕೊಡಿ. ಸ್ವರೂಪ್ಯೋ ನಮಃ. ಈಗ ನೀನು ಮಧ್ಯಕ್ಕೆ ಬಾ, ನೀನು ಮಧ್ಯಕ್ಕೆ ಬಾ. ಎಲ್ಲಿ? ಅವ್ರ ಮಧ್ಯಕ್ಕೆ ಅಣ್ಣನಾಗಿ ತಂದೆಯ ಸ್ಥಾನದಲ್ಲಿದ್ದು ಒಂದು 4 ಒಳ್ಳೆ
ಮಾತಾಡಿ ತಂಗಿಯನ್ನ? ತಂಗಿಯನ್ನು ಎತ್ತಿಕೊಡ್ಬೇಕು. ಅವಳನ್ನ ಎತ್ತುದಲ್ವೋ, ಕೈ ಎತ್ತಿಕೊಡುದು ಅಂತ. ಹಾಗೆ ಅವನ ಬಲಗೈ ಮೇಲೆ ಇವಳ ಬಲಗೈ ಇಟ್ಟು 4 ಒಳ್ಳೆ ಮಾತನ್ನಾಡಿ ಕಳುಹಿಕೊಡ್ಬೇಕು. ಪುರೋಹಿತ್ರೆ, ಹಾ, ನಿಮಗೊಂದು ಎಚ್ಚರಿಕೆ ಜೊತೆಗೊಂದು ಸೂಚನೆ. ಹೇಳು. ನನಗೆ ತಂಗಿಯನ್ನು ಕೈಯೊಪ್ಪಿಸಿಕೊಡುವ ಸಂದರ್ಭ ಹಾ, ಮಾತು ಬರ್ತದ? ಭಾವ ಬರ್ಲಿಕ್ಕೆ ಉಂಟು. ಬಾ ಬಂದಲ್ಲ, ಅದಲ್ಲ ಭಾವ ಭಾವನೆ. ಮೊದಲು ಮಾತಾಡುವ. ಸರಿ ಸರಿ, ಆಯ್ತಪ್ಪ. ಆಯ್ತು ಎಂತದ್ದು ಬೇರೆ ಮದುವೆ ಮನೆ ಅಲ್ಲ, ಬೇರೆ ಮನೆ ಇದು. ಏನ್ ಒಬ್ಬ ಹಾಕುದು ಯಾಕೆ ನೀವು? ಅಯ್ಯೋ, ಏನು ನಮ್ಮ ಯಜಮಾನ್ರು ಅಳ್ತವ್ರಲ್ಲ. ಯಜಮಾನ್ರು ಉಳ್ತವ್ರಲ್ಲ, ಕಾರಂ ತೀರೋಗ್ಲಿಕ್ಕೆ. ಏನು ನಾಯಿ ಕೆಮ್ಮೋನ ನಿನಗೆ? ಅದು ಎಂತದ ಕೆಕ್ಕು ಕೆಕ್ಕು? ನನಗಿರೋ ಒಬ್ಬಳೆ ತೆಗಿ, ಮತ್ತೆ ನಂಗೆ ಇನ್ನು ಮುಂದಿಲ್ಲ ಪುರೋಹಿತ್ರೆ. ಅದ್ ನಂಗೆ ಗೊತ್ತಾಗಿದೆ, ಅದಿಲ್ಲ ಅಂತ ಹೇಳಿ. ಅಲ್ಲ. ಹಾಗಲ್ವೋ, ನೀನ್ ಹತ್ರ ಅವಳು ಅಳ್ತಾಳೆ, ಇವಳಿ ಕಣ್ಣೀರು ಬರ್ತದೆ, ಬರಬಾರ್ದು. ಅವ ಮಸೂರು ಮಾಡ್ತಾನೆ. ಅವನ್ ನಗಡಿ ಅದು ಬೇಡ, ಒಂದು ಕೆಲಸ ಮಾಡಿ, ನಗಾಡ್ ತಗಡ್ ಕಳಿಸ್ಕೊಡ್ಬೇಕು. ಅಳಬಾರ್ದು. ಇದಿಷ್ಟು ಮೊದ್ಲು ಹೇಳುದಲ್ವಾ? ನಂಗೆ ಗೊತ್ತುಂಟು ಹೇಗೆ ಮಾಡ್ತಿದ್ದಾಳೆ. ನೋಡ ಹೊಡೆದು ಬಿಡುವೆ. ಕರ್ಮ ಅವನಿಂದಿದೆ ಹೇಳಲಿಕ್ಕೆ. ನಾನು ಬ್ರಾಹ್ಮಣ ಇಲ್ಲದ ಕೊಟ್ಬಿಟ್ಟು ಕಟ್ಕೊಂಡಿದ್ದೆ ನಿನಗೆ. ಹಾ ಅಣ್ಣ, ನೀನ್ ಅಗಾಡುವುದು ಬೇಡ, ಆಗ್ಲಿಕ್ಕೆ ಇಲ್ಲ. ನೀನ್ ಅಗಾಡೋದು ಒಪ್ಪೆ ಆಗ್ತದೆ ಮಾರಾಯ. ಭಾವ ಭಾವ ನನ್ನ ತಂಗಿಯನ್ನ ಸಾಕಿದ್ದು ಅಂತ ಹೇಳಿದ್ರೆ ಹೇಗೆ? ಹೇಗೆ ಭಾವ? ನಡೆಯುವಾಗ ಕಾಲು ನೋವಾಗಬಾರದೆನ್ನುವ ಹಾಗೆ ರತ್ನಗಂಬಳಿಯನ್ನ ಹಾಸಿ ನಡೆಸಿದವರು ನಾವು. ಅಷ್ಟು ವ್ಯವಸ್ಥೆ ಇತ್ತಿಲ್ಲ. ಹಂಸತೂಲಿಕಾ ತಲ್ಪದಲ್ಲಿಯೇ ಮಲಗಿಸಿದವರು ನಾವು. ಖಂಡಿತ ಖಂಡಿತ. ನನ್ನ ತಂಗಿಯನ್ನ ಪ್ರೀತಿಯಲ್ಲಿ ಸಾಕಿ ಬೆಳೆಸಿದವ. ಹಾ. ಒಳಗೆ ಇಟ್ರೆ ಕಾಗೆ ಕಚ್ಕೊಂಡು ಹೋಗ್ತದೋ, ಹಾ. ಹೊರಗೆ ಇಟ್ರೆ ಇರುವೆ ಕಚ್ಕೊಂಡು ಹೋಗ್ತದೋ. ಯಾವ ಎನ್ನು- ಗೊತ್ತಾಯ್ತೇನಪ್ಪ, ಇವನ ಯಜಮಾನಿಗೆ ಆಗ್ತದೆ ಈಗಲ್ಲ. ಅಷ್ಟು ಪ್ರೀತಿಯಲ್ಲಿ ಸಾಕಿದವ. ಹಾ. ಇದೆ ಬಾಬಾ, ಗಿಣಿಯಂತಿರುವ ನನ್ನ ತಂಗಿಯನ್ನ ಹಾ. ಇವತ್ತು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೆ. ಅಂದ್ರೆ ನಾವು ಗಿಡಗನ. ಹಾಲಲ್ಲಾದ್ರೂ ಹಾಕು, ಹಾ ಹಾ ಹಾ. ನೀರಲ್ಲಾದ್ರೂ ಹಾಕು, ನೀರಿಲ್ಲದೆ ಹಾಗೆ ಬೇಕಾದ್ರೂ ಕಾಯಿ ಕತ್ತಿ ಎರಡು ನಿನ್ನ ಕೈಲೇ ಕೊಟ್ಟಿದ್ದೇನೆ ಬಾವಾ. ಒಡೆಗೆ ಬಿಡುದು ನಿನ್ ಕೆಲಸ. ಹೊಣೆಗಾರಿಕೆ ನಿನ್ನದು. ಆಯ್ತು ತಂಗಿ, ಅಣ್ಣಯ್ಯ. ಇದೇ ಅಂಗಳದಲ್ಲಿ ಆಡಿ ಬೆಳೆದವರಲ್ವ ನಾವು. ಹಾ, ಪುತ್ತೂರು ಗದ್ದೆಯಲ್ಲಿ. ನಿಜವಾಗಿ ನಮ್ಮ ಜೀವನದಲ್ಲಿ ಅದೆಷ್ಟೋ ಆಸೆಗಳನ್ನ ಕನಸುಗಳನ್ನು ಹೊತ್ತು ನಿಂತವರು. ಹೆಣ್ಣನ್ನ ಉಭಯ ಕುಲೋದ್ಧಾರಿಣಿ ಅಂತ ಕರೆದು ಹಾ. ಹುಟ್ಟಿದ ಮನೆಯನ್ನ, ಸೇರಿದ ಮನೆಯನ್ನ ಬೆಳಗುವಂತ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ. ಹಾ ಹಾ. ತಂಗಿ, ಇವತ್ತು ನಿನ್ನನ್ನು ಕಳಿಸಿಕೊಡುವುದು ಅಂತ ಹೇಳಿದ್ರೆ ಮನಸ್ಸಿಗೆ ಅಷ್ಟು ನೋವಾಗ್ತಾ ಉಂಟು. ಹೌದು ಹೌದು. ಕರುಳ ಬಳ್ಳಿಯನ್ನೇ ಕಿತ್ತು ಕೇಳ್ಬೇಡ ಮರ, ಕೇಳ್ಬೇಡ. ನೀ ಕಿತ್ತರು ಕಿತ್ತೆ ನೀನು. ಕೊಟ್ಟ ಅನುಭವ ನನ್ನ ಪಾಲಿಗೆ. ಹಾ, ಹಾಗೆ. ನೀನಿಲ್ಲದ ಅರಮನೆಯನ್ನು ನೆನಪು ಮಾಡಿಕೊಳ್ಳುವುದೇ ಕಷ್ಟ ತಂಗಿ. ಚಂದಿರನಿಲ್ಲದ ಬಾನು, ಆಹಾ ಆಹಾ ಎಲೆಗಳೇ ಇಲ್ಲದಂತಹ ಮರ, ಆಹಾ ಆಹಾ ಕೂದಲಿಲ್ಲದ ಕರಡಿ, ಆಹಾ. ಬೀಜವಿಲ್ಲದ ಹಣ್ಣು. ತಂಗಿ, ಇವತ್ತು ನಮ್ಮ ಮನೆಯನ್ನ ಬಿಟ್ಟು ಹಾ. ಒಬ್ಬರನ್ನ ಮದುವೆಯಾಗಿ ಹಾ. ಇನ್ನೊಬ್ಬರ ಮನೆಯನ್ನ ಸೇರ್ತಾ ಇದ್ದೆ. ಇಲ್ಲ ಬಾಬಾ, ಇವನಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರೆ ಎಂತೆಲ್ಲ ಹೇಳತ್ತಪ್ಪ ಈ ಪುಣ್ಯಾತ್ಮ. ಎಂತದ್ದು ಒಬ್ಬರ ಮದುವೆ ಆಗಿದ್ದವ್ರ ಮನೆಗೆ ಹೋಗುದಾ? ನನ್ನ ಮಾತು ನಿಮ್ಗೆ ಅರ್ಥ ಆಗು, ಎಲ್ಲ ಆಕ್ಷೇಪ ಮಾಡಬೇಡಿದ. ಏನದು? ನೋಡಿ, ಹಾ. ಒಬ್ಬರನ್ನ ಮದುವೆ ಆದ್ರ ಇವನ್ ಮದುವೆ ಆದ್ರ ನಮ್ಮನೆ ಬಿಟ್ಟು ಅವ್ರ ಮನೆ ಹೋಗುದಿಲ್ವಾ? ಭಯಂಕರ ಅರ್ಥ ಮರಯ್ಯ. ಅರ್ಥ ಮಾಡ್ಕೊಳ್ಳಿ 15 ದಿವಸ ಬೇಕು ಮಾತ್ರ. ತಂಗಿ, ಹಾ. ಗಂಡನ ಮನೆಯನ್ನ ಸೇರಿದಾಗ ಹಾ. ಎಲ್ಲಿಯಾದ್ರೂ ನಿನ್ನ ಮನಸ್ಸಿಗೆ ನೋವಾಗಬಹುದು, ಆಗ್ಬಹುದು. ಎಲ್ಲಿಯಾದ್ರೂ ದುಃಖಗಳು ಉಮ್ಮಳಿಸಿ ಬರಬಹುದು. ದೊಡ್ಡ ವಿಷಯ ಅಲ್ಲ. ಯಾವುದೇ ಕಾರಣದಿಂದ ಹಾ. ಮನಸ್ಸಿನಲ್ಲಿ ನೋವನ್ನು ಇರಿಸಿಕೊಂಡು ದುಃಖ ತೃಪ್ತಳಾಗಿ ಅಲ್ಲೇ ಉಳಿಯುವುದು ಬೇಡ ತಂಗಿ. ಹಾ. ಮನಸ್ಸಿಗೆ ನೋವಾದ್ರೆ ಓಡ್ ಬಂದ್ಬಿಡು ತಂಗಿ, ಓಡ್ ಬಂದ್ಬಿಡು. ಒಳ್ಳೆ ಅಣ್ಣ ಇವ. ಇಂಥ ಪ್ರಕರಣವೇ ಹೆಚ್ಚಾಗ್ತಾ ಉಂಟು. ನೀ ಪುಷ್ಟೀಕರಿಸ್ತಾ ಇದ್ದೆ ಅದಕ್ಕೆಲ್ವಾ? ಕಷ್ಟ ಆಗಲಿ ಸುಖ ಆಗಲಿ ಗಂಡನೇ ದೇವರು ಅಂತ ತಿಳ್ಕೊಂಡು ಸಹಬಾಳ್ವೆ ಮಾಡು ಅಂತ ಹೇಳ್ಬೇಕೆ ಬಿಟ್ರೆ ಓಡ್ಬಾ ಅಂತ ಹೇಳುವುದಲ್ಲ. ಕಷ್ಟ ಆಗ್ಲಿ ಸುಖ ಆಗ್ಲಿ ಹಾ. ಗಂಡನೇ ದೇವರು ಅಂತ ತಿಳ್ಕೊಂಡು ಹಾ. ಅವನ ಛಾಯಾನುವರ್ತಿಯಾಗಿರು. ಹಾ, ಸರಿ.
ಈಗ ಇಲ್ಲೇ ಕಾರ್ಯ ಎಲ್ಲ ಆಗಿದೆ, ಉಳಿದೆಲ್ಲ ಆ ಕಡೆಯಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆ. ನಾ ಹೇಳ್ತೇನೆ ಮತ್ತೆ. ಬ್ರಾಹ್ಮಣರೇ, ಏನು ನಿಮ್ಗೆ ನಾಳೆ ಬಿಡು ಉಂಟಾ? ನಾಳೆ ಪುರ್ಸೋತಿಲ್ಲ. ನಾಡಿದ್ದು ನಾಡ್ದು ಮುಳಿಯ ಇಲ್ವಾ? ಆಚೆ ನಾಡಿದ್ದು ಆಚೆಗೆ ಮತ್ತೆ. ಹೌದಾ? ಹಾ. ಅಲ್ಲ, ಬಿಡುವೇ ಇಲ್ವಾ? ಬಿಡುವಲ್ಲಿ ನೀ ಎಂತ ಎಂತ ವಿಷಯ ಅಂತ? ಅಲ್ಲ, ನಿಮ್ಮನೆಗೆ ಒಮ್ಮೆ ಬರ್ಬೇಕಿತ್ತು. ಬೇಡ ಯಾಕೆ? ನೀ ಬರೋದು ಬೇಡ. ನನ್ನ ಅವಕಾಶ ಬೇಡ 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 ಬೇಡ. ಹಾಗಾದ್ರೆ ನೀವೇ ನಮ್ಮನೆ ಬರ್ತೀರಾ? ನಾ ಬರೋದಿಲ್ಲ. ಯಾಕೆ? ನಿಂಗೆ ವಿಷಯ ಅಂತ? ಅಯ್ಯೋ, ನನ್ನೊಂದು ಜಾತಕ ನೋಡ್ಲಿ. ಓ, ಮದುವೆ ಅಂತ ಹೇಳಿದಲ್ಲ? ಹೌದು. ಮೂರ್ತಿ ನೋಡ್ಲಿಕ್ಕ? ಹೌದು. ಒಂದು ಕೆಲಸ ಮಾಡುವ, ಹಾ. ನೀ ಬರುದು ಬೇಡ, ಹಾ. ನಾನು ಬರುವುದಿಲ್ಲ. ಹಾ. ದಾರಿಯಲ್ಲಿ ಹೋಗುವೆಲ್ಲ ಸಿಕ್ಕಿದ್ರೆ ಹಾ. ಒಂದು ಹೇಳ್ತೇನೆ ಯಾವಾಗ, ಹೌದಾ? ಆಯ್ತಾ? ಆಗ್ಬೋದು, ಬನ್ನಿ. ಎನ್ನ ಕರೆದವಳು ಅದು ಒಳಗೆ ಕೆಲಸ ಉಂಟು ಒಂದು ಕೆಲಸಗಳು ಮಾಡೋದು ನಿಂಗೆ ಎಂತ ಕೆಲಸ? ಅಲ್ಲಿ ಹೇಳಲಿಕ್ಕೆ ಹಾ ಹಾ. ಪುರೋಹಿತ್ರೆ, ಓ, ಸಕಾಲದಲ್ಲಿ ಬಂದು ಹಾ. ಮರ್ಯಾದಯುತವಾಗಿ ಮದುವೆಯನ್ನು ಮಾಡಿ ಪೂರೈಸಿಕೊಟ್ಟಿದ್ದೀರಿ. ಹಾ, ಹಾ. ಧನ್ಯವಾದಗಳೊಂದಿಗೆ ಮತ್ತೆ ಸಿಗ್ತೇನೆ. ಏ, ಇದು ನಾವು ಬಹಳ ಕಡೆ ನೋಡಿದ್ದೇವೆ. ಕಾರ್ಯಕ್ರಮ ಆಗುವವರೆಗೆ ನೀವೇ ಬರಬೇಕು ಅಂತ ಹೇಳು, ಬಂದ ಮೇಲೆ ಧನ್ಯವಾದ. ನಿಮ್ಮ ಧನ್ಯವಾದ ನಮ್ಮ ಹೊಟ್ಟೆ ತುಂಬುವುದಿಲ್ಲ. ಹೋ, ಬಾಯ್ ಬಿಟ್ಟು ಹೇಳುವುದಲ್ಲ, ಅದಲ್ಲ. ಮರ್ಯಾದೆ ಬರಲಿಲ್ಲ ಓ, ಹಾಗೆ ಹಾಗೆ. ದಾನ ದಕ್ಷಿಣೆ ಅಲ್ವಾ? ಹೌದು. ಯೋಚನೆ ಮಾಡುವುದೇ ಬೇಡ. ಸರಿ. ಯಾರಲ್ಲಿ ಹಾ. ಬ್ರಾಹ್ಮಣರು ಬರ್ತಾರೆ, ಹಾ. ಹಿಂದೆ ಮುಂದೆ ನೋಡ್ಬೇಡಿ, ಹಾ. ಮುಷ್ಟಿ ಬೇಗ ಕೊಡಿ. ನಮ್ಮ ಧರ್ಮ ಸೇವೆ ನಿಮ್ದು ಏನು ಬೇಡ. ಎಂತದು ಮುಷ್ಟಿ ಕಟ್ಟಿ ಕೊಡ್ತಿದ್ದಲ್ಲ, ಲೆಕ್ಕಾಚಾರ ಇಲ್ಲ. ಹಾ. ಮುಷ್ಟಿ ಬಿಗಿಯುವುದು ಕೊಡುದು. ಓ, ಬಾಚಿ ಬಾಚಿ ಕೊಡುವುದು ಹಾ. ಕಡಿಮೆ ಬಿತ್ತಂತೆ. ಯೋಚನೆ ಮಾಡುದು ಬೇಡ. ಹಾ. ಅಪ್ಪಯ್ಯ ಹುಗಿಸಿಟ್ಟಂತ ಕೊಪ್ಪರಿಗೆ ಉಂಟು, ಹಾ. ಕಿತ್ತ ಹರಿದು ಹಂಚಿಬಿಡಿ. ಹಾ, ಹೊಂಡ ಬಿತ್ತಂತೆ. ಓಯ್, ಬ್ರಾಹ್ಮಣರು ಊಟ ಮಾಡಿಕೊಂಡು ಗಡಿಬಿಡಿಯಲ್ಲಿ ಬಂದು ಹೊಂಡದಲ್ಲಿ ಬಿಟ್ಟಾರು, ಹಾ. ಮಣ್ಣಾಕ್ ಮುಚ್ಚಿಬಿಡಿ. ರಗಳೇ ಇಲ್ಲ, ಅವ್ರನ್ನ ಮುಚ್ಚುವುದು ಊಟ ಮಾಡಿಕೊಂಡು ಗಡಿಬಿಡಿ ಬಂದು ಹೊಂಡದಲ್ಲಿ ಬಿದ್ದಾರು, ಬರುವ ಮುಂದೆ ಮಣ್ಣಾಕ್ ಮುಚ್ಚಿ ಅಂತ ಹೇಳಿ. ಹಾಗೆ. ಎಷ್ಟೊತ್ತಿಗೆ ಬೇಕಿರಿ ಬನ್ನಿ, ಹಾ. ಏನ್ ಬೇಕಿದ್ರು ಕೇಳಿ. ಹಾ. ವ್ಯವಸ್ಥೆಗೆ ಮಾತ್ರ ಎಲ್ಲೂ ಲೋಪ ಆಗುದಿಲ್ಲ. ಹಾಗಾದ್ರೆ ಎಲ್ಲರಿಗೂ ಗಂಜಿ ಊಟ. ಕಣ್ಣು ಕಾಣ್ ಸಾಯುವುದಿಲ್ಲ ಇವರಿಗೆಲ್ಲ. ಯಾವ ಸತ್ತವ ಮಾರ್ರೆ ಅವ? ಹಾಳಾದವರು ಮಾರ್ಗ ಜಾಗ ಬರ್ತಾರೆ. ಯಾವ ನಮಸ್ಕಾರ ಸ್ವಾಮಿ. ನನಗೆ ಗೊತ್ತೇ ಆಗಲಿಲ್ಲ. ಏನು ಗಂಜಿ ವಾಸನೆ ಮಾತ್ರ. ಎಲ್ಲ ಒಳ್ಳೆ ಊಟ. ಸ್ವಾಮಿ. ಯಾರು ಅಂತ ಬೈದು ಬಿಟ್ಟೆ. ನಮಗೂ ನೀವು ಅಂತ ಗೊತ್ತಾಗ್ಲಿಲ್ಲ. ಯಾವ ಕಡೆ ಹೊರಟಿದ್ದು, ಎಲ್ಲಿಂದ ಬಂದಿದ್ದು? ಅಯ್ಯೋ, ಆದ್ರೆ ಒಂದ್ ಸಂತೋಷ, ಹಾ. ನಿನ್ನ ಮಗ ಇದ್ನಲ್ಲ, ಹಾ. ಬಹಳ ಚುರುಕಿದ್ದ, ಬಹಳ ನನ್ನ ಮಗ ಅಲ್ವಾ? ಹೌದೌದು. ಅದಾನ? ನಿನ್ನ ಮಗ ನೀ ಏನು ಹೇಳ್ತೀಯೋ ಅದನ್ನ ಮಾಡ್ತಾನೆ ಮಾರ ಅವ. ನೀವು ನಮ್ಮನಿಂದ ಬಂದ? ನಿಮ್ಮನಿಂದಲೇ ಬಂದದ್ದ. ಹೌದಾ? ಊಟ ಮಾಡ್ಕೊಂಡು ಬಂದೆ. ಹೊಗೆ ಹಾಕಿ ಬಂದ್ರ? ವಾಕಿಯೇ ಇಲ್ಲ, ಹಾಗೆ ಮಾಡಿದಾನ? ನೀ ಏನು ಬರ್ದಿದ್ದೆ ನೋಡು, ಹಾಗೆ ಮಾಡಿದ್ದ. ಅಯ್ಯಪ್ಪ, ಬಹಳ ಸಂತೋಷ. ಅಲ್ಲ, ಅವನು ಕೊಟ್ಟಿದ್ದ. ಅಲ್ಲ, ಅವನು ಕೊಟ್ಟಿದ್ದ. ಹೊಗೆ ಆಡಿರ್ಬಹುದಾ? ಅಲ್ಲ, ಸರಿ ಹೇಳಿದೆ. ಈಗ ಸಂತೋಷದಲ್ಲಿದ್ದಾರೆ ಇಬ್ರು. ಇಬ್ರು ಅಂದ್ರೆ ನಾನು ಮತ್ತು ಮಗನ? ಅಲ್ಲ, ಅವರಿಬ್ರು. ಅವರಿಬ್ರು ಅವ್ರು ಯಾರು? ಅಯ್ಯೋ ಮರನೇ ಚಂದ್ರಾಸನ ಕಳುವಿ ಕೊಟ್ಟಿಯಲ್ಲ, ಅದೇ ಬರ್ದಿದ್ದ